ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕಳೆದ ತರಗತಿಯಲ್ಲಿ ಕುಮಾರವ್ಯಾಸನ ಕಾವ್ಯದ ಒಂದು ಭಾಗವಾಗಿರುವಂತಹ ನಿಮಗೆ ಇಲ್ಲಿ ಪಠ್ಯವನ್ನಾಗಿಟ್ಟಿರುವಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನಲು ಅನ್ನುವಂಥ ಪದ್ಯದ ಭಾಗವನ್ನು ನೋಡ್ತಾ ಇದ್ವಿ. ಆ ಪದ್ಯದ ಭಾಗದ ವಿಚಾರವಾಗಿ ಮಾತನಾಡುವುದಾದರೆ, ಆ ದ್ರೌಪದಿಯು ಮನನೊಂದಿದ್ದಾಳೆ. ಆ ಕೀಚಕ ಅನ್ನುವಂಥ ನಾಯಿಯು ಅವಳನ್ನ ಹಿಂಬಾಲಿಸ್ತಾ ಇರುವಂಥದ್ದು, ಅವಳಿಗೆ ಕೀಟಲೆಯನ್ನು ಮಾಡ್ತಾ ಇರುವಂಥದ್ದು, ತೊಂದರೆಯನ್ನು ಕೊಡ್ತಾ ಇರುವಂಥದ್ದು, ಈ ಎಲ್ಲವನ್ನ ಅನುಭವಿಸ್ತಾ ಇರುವಂಥ ಆ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿರುವಂಥ ದ್ರೌಪದಿ ತನ್ನ ದುಃಖ ದುಮ್ಮಾನವನ್ನ ಕಷ್ಟವನ್ನ ಯಾರ ಹತ್ರ ಹೇಳ್ಕೋಬೇಕು ಅನ್ನುವ ಗೊಂದಲದಿಂದ ಈ ಪದ್ಯ ಆರಂಭವಾಗ್ತದೆ. ಯಾರಿಗೆ ಹೇಳಬೇಕು, ಯಾರಲ್ಲಿ ನಾನು ಹತ್ತಿರ ಹೋಗಿ ಹೇಳ್ಕೊಳ್ಳಿ, ಯಾರ ಹತ್ರ ನಾನು ನನ್ನ ದುಃಖ ದುಮ್ಮಾನವನ್ನ ಕೂಗ್ಕೊಂಡು ಹೇಳಿ, ನನ್ನ ಈ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ, ಈ ಹೆಂಗಸ ಜನ್ಮನೇ ಸಾಕು, ಈ ಹೆಣ್ಣು ಜನ್ಮನೇ ಸಾಕು ಅನ್ನುವಂಥ ನಿಟ್ಟಿನೊಳಗ ಆ ದ್ರೌಪದಿಯ ಮನಸ್ಥಿತಿಯನ್ನ ಇಲ್ಲಿ ಕುಮಾರವ್ಯಾಸ ಚಿತ್ರಿಸ್ತಾ ಹೋಗ್ತಾನೆ. ಇನ್ನ ಈ ಹೆಂಗಸ ಜನ್ಮ ಸುಡಲಿ ಅನ್ನುವಂಥ ಆ ಪದವನ್ನ ಬಳಕೆ ಮಾಡುವುದನ್ನ ನೋಡಿದ್ರೆ, ಅವಳು ಪಟ್ಟಿರುವಂತ ಕಷ್ಟ, ಅವಳು ಪಡ್ತಾ ಇರುವಂತ ನೋವು ವೇದನೆ ಎಂಥದ್ದು ಅನ್ನುವಂಥದ್ದು ಇಲ್ಲಿ ನಾವು ಊಹಿಸಲು ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯೊಳಗೆ. ಬಹಳ ಕಷ್ಟ ಇದೆ ಅವಳಿಗೆ, ಇಷ್ಟೇ ಕಷ್ಟ ಐತಿ, ಇಷ್ಟ ನೋವು ಐತಿ ಅನ್ನುವಂಥದ್ದಲ್ಲ, ಬಹಳ ನೋವು ಅನುಭವಿಸ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾಳಕಿ, ಈ ಘೋರ ಪಾತಕಿ ಎನ್ನೋಲು ಮುನ್ನಾರು ನವೆದವರು ಉಂಟು. ನನಗೆ ಈ ಬಂದಿರುವಂತ ಈ ಪಾಪ ಅಥವಾ ಈ ನೋವು ಮೊದಲಿಗೆ ಯಾರು ಇರ್ಲಿಕ್ಕಿಲ್ಲ, ಯಾರು ಈ ರೀತಿ ನನ್ನ ಹಾಗೆ ನಡೆದವ್ರು ಯಾರು ಇರ್ಲಿಕ್ಕಿಲ್ಲ, ನಾನೇ ಮೊದಲು ಅನ್ನುವಂತ ರೀತಿ ಒಳಗೆ ಹೇಳ್ಕೊಳ್ತಾಳೆ. ನನಗೆ ಸಾವಾದ್ರೂ ಯಾಕೆ ಬರಬಾರ್ದು ಅನ್ನುವಂತ ವಿಚಾರವನ್ನು ಹೇಳ್ತಾಳೆ. ಮುಂದೆ ಧರ್ಮರಾಯನಿಗೆ ಹೇಳ್ಬೇಕಂದ್ರೆ ಆತನಿಗೆ ಕ್ಷಮೆಯ ಗರ ಹೊಡೆದಿದೆ ಅನ್ನುವಂಥದ್ದು. ಅರ್ಜುನ್ಗೆ ಹೇಳ್ಬೇಕಂದ್ರ ಅಣ್ಣನ ಆಜ್ಞೆ, ನಾವು ಯಾರು ಎಂತು ಏನು ಯಾರಿಗೂ ಗೊತ್ತಾಗದೆ ಇರುವಂತ ರೀತಿ ಒಳಗ ಅಣ್ಣ ಪ್ರಮಾಣೀಕರಿಸಿದ್ದಾನಲ್ಲ, ಅದನ್ನ ಆತ ಪಾಲಿಸ್ತಾ ಇರುವಂತದ್ದು. ಮುಂದೆ ಇರುವಂತವ್ರು ನಕುಲ ಸಹೋದರಿಗೆ ಹೇಳಿದ್ರೆ, ಈ ಕೀಚಕನನ್ನ ಕೊಲ್ಲಕ್ಕಾಗದೆ ಇರುವಂತ ಸಮರ್ಥರಲ್ಲ, ಅಸಮರ್ಥರಾಗಿರುವಂತವ್ರು, ಇನ್ ಯಾರಿಗೆ ಹೇಳ್ಬೇಕು ಅನ್ನುವಂಥ ವಿಚಾರವನ್ನು ಮಾಡ್ತಾ, ಎಲ್ಲರಲ್ಲಿಯೂ ಗಟ್ಟಿಗೊಂಡಂತವನು, ವೀರನಾಗಿರುವಂತವ್, ಶೂರನಾಗಿರುವಂತ ಮತ್ತು ಪೌರುಷವುಳ್ಳಂತ ಗಂಡನಾಗಿರುವಂತವನು ಯಾರು ಅಂದ್ರೆ ಅದು ಭೀಮ. ಆತನಲ್ಲಿ ನಾನು ಹೋಗಿ ನನ್ನ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನ ಹೇಳ್ಕೋಬೇಕು ಅಂತೇಳಿ ಅವಳು ಏನ್ ಮಾಡ್ತಾಳೆ, ಭೀಮನಲ್ಲಿಗೆ ಹೇಳಿದ್ರಾಯ್ತು ಅಂತೇಳಿ ಹೋಗ್ತಾಳೆ. ಆತ ಏನ್ ಅನ್ಕೊಳ್ತಾನೋ ಏನೋ ಅನ್ನುವಂಥದ್ದು, ಏನ್ ಅನ್ಕೊಂಡ್ಬಿಡ್ತಾನೋ ಏನೋ, ಒಬ್ಬಳೆ ಯಾಕೆ ಬಂದಿ ಅಂತ ಕೇಳ್ಬೋದು, ಅಥವಾ ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ, ಏನು ದುಃಖ ದುಮ್ಮಾನ ಅನ್ನುವಂಥದ್ದು, ಅಥವಾ ಮಲ್ಕೊಂಡಿರುವಂತಹ ಭೀಮನನ್ನು ಎಬ್ಬಿಸಿದ ತಕ್ಷಣ ಒಮ್ಮಿಂದೊಮ್ಮಲೆ ಅವನು ಎಲ್ಲಿ ಸಿಟ್ಟುಗೊಂಡು ಬಿಡ್ತಾನೋ, ಕೋಪಗೊಳ್ತಾನೋ ಏನೋ ಅನ್ನುವ ಒಂದು ಸಮಾಧಾನದ ಸ್ಥಿತಿಗೆ ಆತನನ್ನ ತರುವಂತ ಸಂದರ್ಭವೂ ಕೂಡ ಈ ಪದ್ಯ ಹಿಂದಿನ ಭಾಗದಲ್ಲಿ ನೋಡಿದ್ವಿ. ಆತನ ಎದ್ದು ಕೇಳ್ತಾನೆ, ಯಾಕೆ ಬಂದಂತ ಕಾರಣ ಏನು, ನೀನು ಬರುವಂಥದ್ದು ಅಕಾಲಿಕವಾಗಿ ಆಗಿರುವಂಥದ್ದು, ನಿಬ್ಬರವಲ್ಲ, ನಿನ್ನ ಈ ಇದು ನಿಬ್ಬರವಲ್ಲ ಅನ್ನುವಂತ ಮಾತು ಹೇಳ್ತಾನೆ. ಬರ್ಬೇಕಂತೇಳಿ ಬಂದಿರುವಂಥದ್ದಲ್ಲ, ಅಕಾಲಿಕವಾಗಿ ಬರುವಲ್ಲ, ಯಾಕಿದು ಏನು ಅನ್ನುವಂಥದ್ದನ್ನ ಕೇಳ್ತಾನೆ. ಆತನ ಕೇಳಬಹುದೇನೋ ಅಂತ ಅವಳು ಅನ್ಕೊಳ್ತಾಳೆ. ಮೆಲ್ಲನೆ ಅವನ ಹಾಸಿಗೆಯನ್ನ ಸಡಿಸಿ ಆತನನ್ನ ಕೇಳ್ತಾಳೆ, ಏನೋ ನನ್ನ ಕಷ್ಟಕ್ಕೆ ನೀನು ಅಣಿಯಾಗು, ಕೀಚಕನನ್ನು ಕೊಲ್ಲು ಕೇಳಕ ಅವಳು ಆತನ ಎಬ್ಬಿಸಲು ಮುಂದಾಗ್ತಾಳೆ. ಎದ್ದ ನಂತರ ಅವಳನ್ನು ನೋಡ್ತಾನೆ, ಯಾರನ್ನ, ದ್ರೌಪದಿಯನ್ನು ನೋಡ್ತಾನೆ. ನೋಡಿ ಬರಾಕ್ ಏನು ಕಾರಣ, ಅಥವಾ ನಿನ್ನ ಮುಖದಲ್ಲಿ ತಲ್ಲಣ ಯಾಕಿದೆ, ಏನು ಅನ್ನುವಂಥದ್ದು ಎಲ್ಲವನ್ನ ಕೇಳಿದಂತ ಆತ ಆಕೆ ನಡೆದ ವಿಚಾರವನ್ನು ಹೇಳ್ತಾಳೆ. ಇಲ್ಲ, ಯಾರು ಈ ಕೀಚಕ ನಿನ್ನೆ ಏನ್ ಮಾಡ್ಬಿಟ್ಟ, ಸಭೆಯೊಳಗ ನನ್ನ ರಾಜ್ಯಸಭೆಯೊಳಗೆ ಏನ್ ಮಾಡ್ಬಿಟ್ಟ, ಒದ್ದಿದ್ದಾನೆ. ಈಗ ಆತ ನನ್ನನ್ನು ಏನ್ ಮಾಡ್ತಾ ಇದ್ದಾನೆ, ಹಲವಾರು ರೀತಿಯಾಗಿ ಅವಮಾನಿಸಿದ್ದಾನೆ, ಜೊತೆಗೆ ಕಷ್ಟ ಕಾರ್ಪಣ್ಯ ಕೊಡ್ತಾ ಇದ್ದಾನೆ. ಅದರಿಂದ ನನ್ನನ್ನು ಏನ್ ಮಾಡು, ಬಿಡಿಸು, ಅಥವಾ ಅವನನ್ನ ಇಲ್ಲದ ಹಾಗೆ ಮಾಡು ಅನ್ನುವಂತ ರೀತಿ ಒಳಗ ಅವಳು ಹೇಳ್ತಾಳೆ. ಒಂದ್ ವೇಳೆ ನೀವು ನನ್ನ ಯಾರಿಗೂ ನೀವು ಯಾರು ಸಹಾಯಕ್ಕೆ ಬರದೇ ಇದ್ರ ಏನಾಗತ್ತೆ, ನೀವು ಮಹಾಪಾಪಕ್ಕೆ ಗುರಿ ಆಗ್ತೀಯ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದಾಗ ಭೀಮನಿಗೆ ಬಹಳ ರೋಷ ಬರುತ್ತೆ, ಬಹಳ ಕೋಪ ಬರ್ತತಿ. ಏನ್ ಹಿಂಗಂದ್ಬಿಟ್ರಲ್ಲ, ನಾವು
ಶೌರ್ಯಯುತವುಳ್ಳಂಥವರು, ವೀರರು, ಪೌರುಷತನದಿಂದ ನಡೆದುಕೊಳ್ಳುವಂಥವ್ರು. ದ್ರೌಪದಿ ಈ ರೀತಿ ಅಂದ್ಬಿಟ್ಲಲ್ಲ ಅಂತೇಳಿ ಬಹಳ ಕೋಪಿತನ ಆಗ್ತಾನೆ. ಆ ಕೋಪಿತನಾದಂತ ಅವನು ಯಾವ ರೀತಿ ಮುಂದೆ ಅವಳ ಕಷ್ಟಕನಿ ಆಗ್ತಾನೋ ಅಂತ ನೋಡೋದು. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಪದ್ಯ, 7ನೇ ಪದ್ಯ ನಾನು ಬಹುಶಃ ಅರ್ಧ ಆಗಿತ್ತೇನೋ, ನೋಡೋಣ. ಹೇಳ್ತಾಳೆ ಇಲ್ಲಿ, ರಮಣ ಕೇಳ್ ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೇನೆ ನಿರ್ಗಮಿಸುವರು. ನೀನಿಲ್ಲದ ಉಳಿದವರು ಉಚಿತ ಬಾಹಿರರು. ಹೇಳ್ತಾಳೆ, ರಮಣ ಕೇಳು, ಪತಿದೈವ ಅಥವಾ ಪ್ರಿಯಕರಣೆ ಅಥವಾ ಗಂಡನಾದಂಥವನೇ ಕೇಳಿಲ್ಲಿ, ಉಳಿದವರು ಏನ್ ಮಾಡ್ತಾರೆ? ನನ್ನನ್ನು ರಮಿಸುವರು. ರಮಿಸೋದಂದ್ರೆ ಪ್ರೀತಿಸೋರು, ಅವಳ ಒಂದು ಪ್ರೀತಿಯನ್ನ ಪಡೆಯುವಂಥವ್ರು. ಆ ರೀತಿ ನನ್ನನ್ನು ರಮಿಸುವವರು ಪ್ರೀತಿಯನ್ನು ಪಡ್ಕೊಂಡ ನಂತರ ಅಥವಾ ನನ್ನನ್ನ ಆ ಪ್ರೀತಿಗೆ ಪಾತ್ರ ಆದ ನಂತರ ಏನ್ ಮಾಡ್ತಾರೆ? ನನ್ನನ್ನ ಬಿಟ್ಟು ಹೋಗ್ತಾರೆ ಅಥವಾ ಯಾವುದೇ ವಿಚಾರವನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ನನ್ನ ಮಾನಾರ್ಥವನೇ ನನ್ನ ಹೇಳ್ತಾರೆ ಏನು ರಮಿಸುವರು, ಮಾನಾರ್ಥವೇನೆ ನಿರ್ಗಮಿಸುವರು. ಆ ರೀತಿ ಈ ಮಾನದ ವಿಷಯ ಬಂದಾಗೆ ನನಗೆ ಹೀಗೆ ಮಾಡ್ತಾ ಕೀಚಕ ಹೀಗೆ ಮಾಡ್ತಾ ಇದ್ದಾನ ಹಾಗೆ ಮಾಡ್ತಾ ಇದ್ದಾನ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ಬೋದು? ನಿರ್ಗಮಿಸುವವರು. ಇದಕ್ಕ ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ನೀನಲ್ಲದೆ ಈ ಕಾರ್ಯವನ್ನು ಯಾರು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕ ನೀನೇ ಇದಕ್ಕೆ ಯೋಗ್ಯನಾಗಿರುವಂತವನು. ಉಳಿದವರು ಏನದಾರಲ್ಲ ಉಚಿತ ಬಾಹಿರರು, ಅವರು ಅದಕ್ಕೆ ಯೋಗ್ಯರಲ್ಲ, ಇದಕ್ಕೆ ನೀನೇ ಸರಿಯಾದ ಯೋಗ್ಯವಾಗಿರುವಂತವನು ಅನ್ನುವಂತ ರೀತಿಯೊಳಗೆ ಹೇಳ್ತಾರೆ. ಮಮತೆಯಲ್ಲಿ ನೀ ನೋಡು, ಚಿತ್ತದ ಸಮತೆಯನ್ನು ಬೀಳ್ಕೊಡು. ಮಮತೆಯಲ್ಲಿ ಏನ್ ಮಾಡು? ಪ್ರೀತಿಯಿಂದ ನೀನು ಅರಿತ್ಕೋ. ನಿನ್ನಲ್ಲಿ ಏನಿದು ಶಾಂತಿ ಅನ್ನುವಂಥದ್ದು, ಶಾಂತ ಭಾವ ಅನ್ನುವಂಥದ್ದು ನಿನ್ನನ್ನ ಏನು ಒಳಗೊಂಡಿದೆ ಅಲ್ಲ. ಚಿತ್ತ ಅಂದ್ರೆ ಮನಸ್ಸು, ಸಮತೆ ಅಂದ್ರೆ ಶಾಂತವಾಗಿರುವಂಥದ್ದು, ಶಾಂತತೆಯನ್ನ ಬೀಳ್ಕೊಡು. ನೀನು ನಿನ್ನ ಮನಸ್ಸಿನೊಳಗಿರುವಂತ ಆ ಪ್ರೀತಿ ಶಾಂತತೆ ಅನ್ನುವಂಥದ್ದು ಏನೈತಲ್ಲ, ಈಗ ಬಿಟ್ಬಿಡ ಅದನ್ನ. ಏನಾಗ್ಬೇಕಾಗೈತಿ? ಸಿಟ್ಟು ಬರ್ಬೇಕಾಗೈತಿ, ಕಠೋರವಾದಂತ ಮನಸ್ಥಿತಿಯನ್ನು ಹೊಂದಬೇಕಾಗೈತಿ. ನೀನು ಆ ಕೀಚಕನನ್ನ ವಧೆ ಮಾಡ್ಬೇಕಾಗೈತಿ, ಕೊಲ್ಬೇಕಾಗೈತಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾಳೆ. ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಂಡು ಕುಟಾರಣ ಯವನ ಕಾಣಿಸಿ ಕರುಣಿಸಂದಳು ಕಾಂತೆ ಕೈ ಮುಗಿದು. ಆ ಕೀಚಕನನ್ನ ಏನ್ ಮಾಡು? ಯಮನನ್ನ ಕಾಣಿಸ್ಬಿಡು. ಅವನನ್ನ, ಕುಟಾರ ಅಂದ್ರೆ ಕೊಡಲಿ ಅನ್ನುವಂಥದ್ದು, ಆತನನ್ನ ಸಂಹರಿಸ್ಬಿಡು. ಸಂಹರಿಸಿ ಏನ್ ಮಾಡು? ಆತನನ್ನ ಯಮನನ್ನ ಕಾಣಿಸು. ಈ ರೀತಿ ಕರ್ಣಿಸ್ಬೇಕಂತ ಹೇಳಿ ಕಾಂತೆ ಯಾರು ದ್ರೌಪದಿ ಕೈ ಮುಗಿದಳು. ಯಾರಿಗೆ? ಆ ಭೀಮನಿಗೆ ಕೈ ಮುಗಿತಾಳೆ. ಮುಂದೆ ಇಲ್ಲಿವರೆಗೂ ಮುಗಿದಿತ್ತು. ಮುಂದಿನ ಪದ್ಯದಲ್ಲಿ ಏನಾಗತ್ತೆ? ಈ ರೀತಿ ಅನ್ನೋಣ, ಅವನೇನೋ ಒಂದು ರೀತಿಯಾದಂತ ಮುನಿಸನ್ನ, ತನ್ನ ಒಂದು ಸಿಟ್ಟತನವನ್ನ ಹೇಳ್ಕೊಳ್ತಾನೆ ಭೀಮ. ಏನ್ ಹೇಳ್ಕೊಳ್ತಾನೆ ನೋಡು. ಕಲಹಕ್ಕಾದೊಡೆ ನಾವು ರಮಿಸುವರು ಉಳಿದವರು, ಬಳಿಕೇನು ಗಾದೆಯ ಬಳಕೆ, ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು. ಅಲ್ಲಿ ಭೀಮ ಹೇಳುವಂಥದ್ದು ಮುಂದುವರೆದು ಹೇಳ್ತಾನೆ. ಅಳುಕಿ ನಡೆಯುವವರಲ್ಲ ನಿನ್ನಯ ಹಳಿವು ಹರಿಭವ ಕೇಳಿ, ಚಿತ್ತವ ತಿಳಿಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ. ಇಲ್ಲಿ ಹೇಳ್ತಾನೆ ಏನಂದ್ರೆ, ಕಲಹಕ್ಕಾದಡೆ ಅವನು ಹೊಡಿಬೇಕಾಗೈತಿ, ಅವನು ಸಾಯಿಸ್ಬೇಕಾಗೈತಿ, ಅಥವಾ ಸಂಹಾರ ಮಾಡ್ಬೇಕಾಗೈತಿ. ಈ ಕಲಹ ಅಂದ್ರೆ ಜಗಳಕ್ಕಾದ್ರ ನಾವು ಜಗಳ ಆತು ಅಂದ್ರೆ, ಅಥವಾ ನಿನ್ ಕಷ್ಟ ಬಂತಂದ್ರೆ ನಾವು. ಆದ್ರೆ ನಿನ್ನನ್ನ ಯಾರು ರಮಿಸ್ತಾ ಇದಾರಂದ್ರೆ, ಪ್ರೀತಿಸ್ತಾ ಇರುವಂತವ್ರು ಅಥವಾ ಅವಳನ್ನ ಪಡ್ಕೊಳ್ಳುವಂತವ್ರು ಯಾರು ಅಂದ್ರೆ ಉಳಿದವರು ಅನ್ನುವಂತ ವಿಚಾರವನ್ನ ಅಲ್ಲಿ ಭೀಮ ಹೇಳ್ತಾನೆ. ಕಲಹಕ್ಕಾದಡೆ ನಾವು, ಜಗಳ ಬಂತು, ಕಷ್ಟ ಬಂತು, ಕಾರ್ಪಣ್ಯಗಳು ಬಂತು ಅಂದ್ರೆ ನಾವು. ಆದ್ರೆ ರಮಿಸೋರು ಯಾರು ಅಂದ್ರೆ ಉಳಿದವರು, ನಿನ್ನನ್ನ ಪ್ರೀತಿಗೆ ಪಾತ್ರರಾಗಿರುವಂತವ್ರು ಅಥವಾ ನಿನ್ನನ್ನು ಬಹಳ ಪ್ರೀತಿಸೋರು, ನಿನ್ನನ್ನು ಅನುಭವಿಸೋರು ಯಾರು ಅಂದ್ರೆ ಉಳಿದವರು. ಬಳಕೆಯೇನು ಗಾದೆಯ ಬಳಕೆ, ಅದೇ ಹೇಳ್ತಾರಲ್ಲ, ಆ ಗಾದೆ ಐತಲ್ಲ, ಈ ರೀತಿ ಒಳಗೆ ಹೇಳ್ತಾನ. ಆ ಗಾದೆ ಇದೆಯಲ್ಲ, ಏನದು ಗಾದೆ? ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು. ಕೆಲವರು ದುಡಿದು ಕಷ್ಟಪಟ್ಟು ದುಡಿದು ಗಳಿಸಿಡುವಂಥದ್ದನ್ನ ಇನ್ನೂ ಕೆಲವರು ಏನ್ ಮಾಡ್ತಾರೆ? ಉಂಡು ಜಾರುವವರು, ಜಾರ್ಕೊಳ್ಳುವವರು ಇದ್ದಾರೆ ಅನ್ನುವಂತ ಆ ಗಾದೆಯನ್ನ ಹೇಳ್ತಾನ. ಈ ಗಾದೆ ಕೂಡ ನಿಮ್ಗೆ ಮುಂದೆ
ಸಂದರ್ಭ ಸಹಿತದೊಳಗೂ ಕೂಡ ಇದೆ. ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಅನ್ನುವಂಥದ್ದು ಗಾದೆ ಇದೆ. ಈ ಮಾತು ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದೊಳಗೆ ಹೇಳಿದ್ರು ಅನ್ನುವಂಥದ್ದು ನೀವು ಅರಿತುಕೊಳ್ಬೇಕು. ಮುಂದೆ ಹೇಳ್ತಾನೆ, ಅಳುಕಿ ನಡೆಯುವವರಲ್ಲ ನಿನ್ನಯ ಹಳಿವು ಹರಿಭವ ಕೇಳಿ. ಹೇಳ್ತಾನೆ, ಅಳುಕಿ ನಡೆಯುವುದಂದ್ರೆ ಹೆದರ್ಕೊಂಡು ನಡೆಯವರಲ್ಲ ನಿನ್ನಯ ಹಳಿವು ಅಂದ್ರೆ ನಿಂದನೆ ಆಗಿರ್ಬೋದು, ಕೆಟ್ಟತನ ಆಗಿರ್ಬೋದು, ಅಥವಾ ಅವಳ ಕೆಟ್ಟ ಮಾತುಗಳನ್ನ ಹೇಳಿದಾನೆ ಈ ರೀತಿ ಅಂತ ಹೇಳ್ತಾ ಇದ್ದಾಳೆ. ನಿಂದನೆ ಅನ್ನುವಂಥದ್ದನ್ನ ಹೇಳ್ತಾನೆ ಇಲ್ಲಿ. ಏನು ನಿನ್ಗ ಆ ವಿಚಾರಕ್ಕ ಅಳುಕಿ ನಡೆಯವರಲ್ಲ ಹೆದರ್ಕೊಂಡು ನಡೆಯುವಂತವರಲ್ಲ ನಿನ್ನಯ ಹಳಿವು ಹರಿಭವ ಕೇಳಿ. ಈ ರೀತಿ ಕೀಚಕ ಮಾಡ್ಯಾನ ಅಂತ ಹೇಳಿ ನಾವು ಹೆದರ್ಕೊಂಡ ಇರೋವಂಥವ್ರಲ್ಲ, ಅಥವಾ ನಿಂದನೆ ಮಾಡಿದನಂತೇಳಿ ಕೇಳ್ಕೊಂಡು ನಿನ್ನ ಕೆಟ್ಟ ನಿಂದನೆ ಮಾತು ಅಥವಾ ನಿನ್ನ ಈ ರೀತಿ ಮಾಡಿರುವಂತ ಕಾರ್ಯ ಕೇಳ್ಕೊಂಡಿರುವಂತವ್ರಲ್ಲ. ಚಿತ್ತವ ತಿಳಿಕೊಂಬೋದು. ನೀನೇನ್ ಮಾಡು, ಚಿತ್ತವನ್ನ ತಿಳಿಕೊಂಬೋದು. ಅವನು ಹೇಳ್ತಾನ, ನಿನಗಾಗಿರುವಂತ ಕಷ್ಟ ಕಾರ್ಪಣ್ಯ ಅಥವಾ ಇದನ್ನ ವಿಚಾರವನ್ನು ಕೇಳ್ಕೊಂಡು ಹೆದರ್ಕೊಳ್ಳುವಂಥದ್ದಲ್ಲ. ನೀನು ವಿಚಾರ ಮಾಡು, ನಾವು ಭಿತರು ಧರ್ಮಜನ ಹೊರಗೆ. ಧರ್ಮಜ ಅಂದ್ರ ಇಲ್ಲಿ ಧರ್ಮರಾಯ. ಅವನು ಆಜ್ಞೆಯನ್ನು ತಗೊಂಡ್ಬಿಟ್ಟಾನ, ಯಾವುದೇ ಕಾರಣಕ್ಕೂ ನೀವು ಯಾರು ಎಂತ ಏನು ಅನ್ನುವಂಥದ್ದು ಯಾರಿಗೂ ಗೊತ್ತಾಗಬಾರ್ದು. ಕ್ಷುಲ್ಲಕ ಕಾರಣ ಇಟ್ಕೊಂಡು ಹೊಡೆದಾಡುವಂಥದ್ದು ಕೂಡ ಆಗ್ಬಾರ್ದು. ಈ ರೀತಿ ನಾವು ಏನಾಗ್ಬೇಕಾಗಿತಿ, ನಮ್ಮ ಮೂಲ ರೂಪವನ್ನ ಮರೆಗೆ ಮಾಡಿಕೊಂಡು ನಾವಿಲ್ಲಿ ಬದುಕಬೇಕಾಗೈತಲ್ಲ. ಅದಕ್ಕಾಗಿ ಆತ ಹೇಳ್ತಾನೆ, ನಾವು ಭಿತರಾಗಿದ್ದೆವು, ಹೆದರ್ಕೊಂಡಿದ್ದೆವು. ಯಾವುದಕ್ಕೆ ಹೆದರ್ಕೊಂಡಿದ್ದೀವಿ ಅಂದ್ರೆ ಅಣ್ಣನಿಗೆ ಆಜ್ಞೆ ಮಾಡಿದಾನಲ್ಲ, ಆ ಆಜ್ಞೆಗೆ ನಾವು, ಅವನ ಮಾತಿಗೆ ನಾವು, ಆ ಧರ್ಮರಾಯನಿಗೆ ನಾವು ಒಂದು ರೀತಿ ಜೊತೆ ಇರ್ತೀವಿ ಅಂತ ಹೇಳಿದ್ದೀವಲ್ಲ, ಆ ಭೀತಿಯಿಂದ ನಾನು ಈ ರೀತಿ ಇರ್ಬೇಕಾಗೈತಿ. ಎಲ್ಲಿ ಅಣ್ಣನ ಆಜ್ಞೆಯನ್ನು ಮೀರ್ ಬಿಡ್ತೀವೋ ಏನೋ, ಅಥವಾ ಧರ್ಮರಾಯನ್ ಮಾತನ್ನೇ ಕೇಳಿಲ್ಲ ನೋಡು ಅನ್ನುವಂತ ವಿಚಾರ ಬರುತ್ತಲ್ಲ, ಅದು ಬಹುಶಃ ಏನಾಗ್ಬಹುದು, ಈ ರೀತಿ ಅವ್ರ ಮಾತನ್ನ ಪಾಲಿಸದೇ ಇರುವಂತದ್ದು ಆಗ್ಬಹುದು ಅನ್ನುವಂಥ ವಿಚಾರ ಇಲ್ಲಿ 8ನೇ ಪದ್ಯದೊಳಗೆ ಹೇಳ್ತಾರೆ. ಹೆದರಿಕೊಳ್ಳೋರಲ್ಲ, ಆದ್ರೆ ಈ ನಿಂದನೆ ಅನ್ನುವಂಥದ್ದು ಅಥವಾ ಕೆಟ್ಟ ಮಾತು ಅನ್ನುವಂಥದ್ದು ಅಥವಾ ನಿನ್ನ ಈ ಕಾರ್ಯಕ್ಕೆ ಅನಿಯಾಗಿದ್ದಾನ ಕೀಚಕ, ಆ ವಿಚಾರವನ್ನು ಕೂಡ ಹೇಳ್ತಾರೆ. ಚಿತ್ತವ ತಿಳಿಕೊಂಬೋದು. ನೀನೇನ್ ಹೇಳಿದ್ರು ನಾವು ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ನಾವು ಧರ್ಮರಾಯನ್ಗೆ ಹೆದರುವಂಥವ್ರು, ಅವನ ಆಜ್ಞೆಯನ್ನು ನಡೆಸ್ಕೊಂಡು ಹೋಗುವಂಥವ್ರು, ಆತನ ಜೊತೆ ಇರುವಂಥವ್ರು. ಹಿಂಗಾಗಿ ನಾವು ಅನೇ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನ ಈ 8ನೇ ಪದ್ಯದೊಳಗೆ ಹೇಳ್ತಾನೆ. ಮುಂದೆ 9ನೇ ಪದ್ಯದೊಳಗೆ ಏನಾಗತ್ತೆ ನೋಡ್ರಿ. ಆಕಿ ಮತ್ತ ಗಂಡ ಆದಂಥವ್ರು 5 ಜನ ಗಂಡಂತಿರಿದಾರ. ಅದ್ರಾಗ ಆಕಿ ನಂಬ್ಕೊಂಡು ಬಂದಿರುವಂಥದ್ದು ಯಾರು ಅಂದ್ರೆ ಭೀಮನ್ ನಂಬ್ಕೊಂಡು ಬಂದಿದ್ರು. ಭೀಮನು ಕೂಡ ಏನ್ ಹೇಳ್ಬಿಟ್ಟ, ಧರ್ಮಜನ ಹೊರಗೆ ನಾವು ಭಿತರಾಗ್ಬಿಟ್ಟಿವಿ ಅಂತ ಹೇಳಿದ. ಹಿಂಗಾಗಿ ತುಂಬಾ ಸಿಟ್ಟು ಬರುತ್ತೆ ಆ ದ್ರೌಪದಿಗೆ. ಆ ಕೋಪದಿಂದ ಹೇಳ್ತಾಳೆ, ಹೆಂಡತಿಯ ಹರಿಬದಲ್ಲೊಬ್ಬನೇ ಗಂಡುಗೂಸೆ ವೈರಿಯನು ಕಡಿಕಂಡವನು ಮಾಡುವನ್ ಮೇನ್ ತನ್ನೊಡಲಿಕ್ಕುವನು ಇಕ್ಕುವನು ಗಂಡರೈವರು 3 ಲೋಕದ ಗಂಡರೊಬ್ಬರನ್ನಾಳಲಾರಿರಿ. ಗಂಡರೋ ನೀವು ಭಂಡರೋ ಹೇಳೆಂದಳ್ ಇಂದುಮುಖಿ. ಕೊನೆಯದಾಗಿ ಧರ್ಮರಾಯನ್ ಕೇಳಿದ್ರೆ ಆತ ಕ್ಷಮಿಸ್ಬಿಡುವಂತ ಒಂದು ಗ್ರಹ ಪಡೆದಿರುವಂತವನು, ಕ್ಷಮಿಸ್ಬಿಡ್ಬೋದು. ಅರ್ಜುನನ್ ಕೇಳಿದ್ರೆ ಅಣ್ಣನ ಆಜ್ಞೆ ಮೀರುವಂತಿಲ್ಲ, ಅವನು ಸುಮ್ಮನೆ ಇರುವಂತವನು. ಇನ್ನು ನಕುಲ ಸಹದೇವ ಅವರುಗಳಂತರೂ ಸಮರ್ಥರಲ್ಲ ಕೀಚಕನ ಕೊಲ್ಲುವಂಥದ್ದು. ಯಾಕಂದ್ರೆ ಇವನು ಪರಾಕಾಷ್ಠತೆಯಿಂದ ಮೆರಿತಿರುವಂತವನು ಕೀಚಕ, ಬಹಳ ವೀರ. ಇದಕ್ಕೆ ಒಬ್ಬ ಸರಿಯಾದಂಥವನು ಯಾರಂದ್ರೆ ಭೀಮನ್ ನಂಬ್ಕೊಂಡು ಬಂದು ಈ ತರ ಹೇಳಿದ್ರು. ಅವ ಹೇಳಿದ ಇಲ್ಲ, ಧರ್ಮರಾಯ ಹೇಳಿರುವಂಥದ್ದು ಅಥವಾ ಅಣ್ಣನ ಆಜ್ಞೆಯನ್ನು ಮೀರಾಕ್ ಆಗೋದ್ರ ಅನ್ನೋಂಥ ರೀತಿ ಒಳಗ ಅವನ ಜೊತೆಗಿರುವಂತವ್ರು ನಾವು. ಅವ್ನು ಹಿಂಗೆ ಹೇಳಿದಾನ, ಅದಕ್ಕೇನು ಮಾಡಕ್ ಆಗೋದಿಲ್ಲ. ನೀನೇನ್ ಮಾಡಿದ್ರು ನಾವು ಬದಲಾವಣೆ ಆಗೋದಿಲ್ಲ, ಅನುಭವಿಸ್ಬೇಕು, ಇರುವಂಥದ್ದು ಅನುಭವಿಸ್ಬೇಕು ಅಷ್ಟೇ ಅಂತ ಹೇಳುವಂತ ಮಾತಿಗೆ ಆ ದ್ರೌಪದಿ ಹೇಳ್ತಾಳೆ, ಹೆಂಡತಿಯ ಹರಿಭವಲ್ಲೊಬ್ಬನೇ. ಈ ಹೆಂಡತಿಯಗೆ ಬಂದಿರುವಂತ ಈ ಕಾರ್ಯಕ್ಕೆ ಅಥವಾ ಈ ಕೆಟ್ಟ ಕಾರ್ಯಕ್ಕೆ ಒಬ್ಬನೇ ಒಬ್ಬ ಗಂಡುಗೂಸೆ ವೈರಿಯನ್ ಕಡಿಕಂಡವನ್ ಮಾಡುವನು. ಒಬ್ಬನೇ ಗಂಡ, ಒಬ್ಬ ಹೆಂಡತಿಗೆ ಇರುವಂತ ಒಬ್ಬನೇ ಗಂಡನು ಸಹಿತ ಆತ ಎಂತ ವೈರಿ ಆದ್ರೂ ಸಹಿತ ಆತನನ್ನ ಸೆದೆ ಬಡಿಯುವಂತ ಕಾರ್ಯಕನಿ ಆಗ್ತಾನೆ. ಗಂಡುಗೂಸು ಅದೇ ಹೇಳ್ತಾನೆ, ಗಂಡುಗೂಸೆ ವೈರಿಯನ್ನು ಒಬ್ಬನೇ ಒಬ್ಬನೇ ಗಂಡನಾದಂಥವನು ಒಬ್ಬನೇ ಇದ್ದಂಥವನು ಕೂಡ ಏನ್ ಮಾಡ್ಬೋದು, ತನ್ನ ಹೆಂಡತಿಗೆ ಹಿಂಗ ಒಬ್ಬ
ಕಿಟ್ಲೆ ಕೊಡ್ತಾ ಇದ್ದಾನೆ, ಈ ರೀತಿ ಅವಳನ್ನ ವ್ಯಾಮೋಹಿತನಾಗಿ ನೋಡ್ತಾ ಇದ್ದಾನಂದ್ರೆ ಆ ವೈರಿಯನ್ನ ಕಡಿಕಂಡವನ್ ಮಾಡುವನು. ಕಡಿಕಂಡ ಅಂದ್ರೆ ಸಣ್ಣ ಸಣ್ಣಾಗಿ ಕತ್ತರಿಸುವನು, ತುಂಡಾಗಿ ಅವನ ಪ್ರಾಣವನ್ನ ತೆಗೆದು ಬಿಡುವಂತವನು, ಕತ್ತರಿಸಿ ಹಾಕುವಂತವನು. ಮೇನ್ ಇಲ್ಲವೇ ತನ್ನೊಡಲಿಕ್ಕುವನು. ಆ ವೈರಿಯನ್ನ ಸಂಹಾರ ಮಾಡ್ತಿದ್ದ, ಇಲ್ಲಿಕಂದ್ರೆ ತಾನೇ ತನ್ನನ್ನ ಸಂಹರಿಸಿಕೊಳ್ತಾ ಇದ್ದ. ಒಬ್ಬ ವ್ಯಕ್ತಿ ತನ್ನಿಂದ ಆಯ್ತು ಅಂದ್ರೆ ಆ ವೈರಿಯನ್ನ ಕೊಲ್ತಿದ್ದ. ಇಲ್ಲಿಕಂದ್ರ ನನ್ನ ಹೆಂಡತಿಗೆ ನಾನು ಏನು ಒಂದು ಅವಳ ಕೆಟ್ಟ ಕಾರ್ಯ ಅಥವಾ ವೈರಿಗೆ ನಾನು ಕೊಲ್ಲಕ್ಕಾಗ್ಲಿಲ್ಲ ಅಂತ ಹೇಳಿ, ನನ್ನ ಹೆಂಡತಿಗೆ ನಾನು ಈ ರೀತಿ ಸಹಾಯಕವಾಣಿ ಆಗ್ಲಿಲ್ಲ ಅಂತ ಹೇಳಿ ತಾನು ತನ್ನನ್ನ ಇಟ್ಕೊಂಡು ಸಾಯ್ತಿದ್ದ. ಆದ್ರೆ ನೀವು ಗಂಡರೈವರು, 3 ಲೋಕದ ಗಂಡರು, 3 ಲೋಕಕ್ಕೆ ಪ್ರಸಿದ್ಧಿ ಆಗಿರುವಂತವ್ರು, ನೀವು 5 ಜನ ಗಂಡಂದ್ರಿದ್ರು ಸಹಿತ ಒಬ್ಬಳನ್ನ ಏನ್ ಮಾಡಕ್ ಆಗ್ತಾ ಇಲ್ಲ, ಆಳಲಾರಿರಿ. ಒಬ್ಬಳನ್ನ ನೀವು ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬಳಿಗೆ ಬಂದಿರುವಂತ ದುಃಖ ದುಮ್ಮಾನವನ್ನ ಅರಿತುಕೊಳ್ಳೋರು ಆಗ್ತಾ ಇಲ್ಲ. ಈ ವಿಚಾರವನ್ನ ನೋಡಿದ್ರೆ ಕುಮಾರವ್ಯಾಸ ದ್ರೌಪದಿಯ ಒಂದು ದುಃಖದ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಇಲ್ಲಿ ಚಿತ್ರಿಸ್ತಾ ಹೋಗ್ತಾನೆ. ಗಂಡರೈವರು 3 ಲೋಕದ ಗಂಡರೊಬ್ಬರನ್ನಾಳಲಾರಿರಿ ಅನ್ನುವಂಥದ್ದು. ಒಬ್ಬ ಗಂಡ, 5 ಜನ ಗಂಡಂದ್ರಿದ್ದೀರಿ, ಅದು 3 ಲೋಕಕ್ಕ ಗಂಡ್ರು, ನೀವು ಪ್ರಸಿದ್ಧಿ ಆಗಿರುವಂತವ್ರು. ನೀವು ಒಬ್ಬಳಾಗಿರುವಂತ ಈ ಹೆಣ್ಮಗಳಾಗಿರುವಂತ ನನ್ನನ್ನು ನೀವು ಸರಿಯಾಗಿ ನೋಡ್ಕೊಳ್ತಲ್ಲ, ವಿಚಾರಿಸ್ಕೊಳ್ಕ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ, ಅಂದ್ರೆ ಅವಳ ದುಃಖ ದುಮ್ಮಾನಕ್ಕೆ ನೀವು ಅಣಿ ಆಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡ ಕೇಳ್ತಾಳೋ, ಗಂಡರೋ ನೀವು ಭಂಡರೋ, ನೀವು ಗಂಡ್ರೋ ಅಥವಾ ಭಂಡ್ರೋ ಅನ್ನುವಂತ ವಿಚಾರವನ್ನ ಅಲ್ಲಿ ದ್ರೌಪದಿ ಹೇಳ್ತಾಳೆ. ಅಂದ್ರೆ ಭಂಡರು ಅಂದ್ರೆ ನಾಚಿಕೆ ಇಲ್ಲದವರು ಅನ್ನುವಂಥ, ಅಥವಾ ಸರಕರು, ಕೈಲಾಗದೆ ಇರುವಂತವ್ರು ಅನ್ನುವಂಥ ಪದದ ಅರ್ಥ. ಗಂಡರೋ ನೀವು ಭಂಡರೋ ಎಂದಳಿದಳ್ ಇಂದುಮುಖಿ ಎಂದು ಹೇಳಿದಳು ಇಂದುಮುಖಿ. ಇಂದುಮುಖಿ ಅಂದ್ರೆ ದ್ರೌಪದಿ ಈ ರೀತಿ ಹೇಳ್ತಾಳೆ, 3 ಲೋಕಕ್ಕೆ ಪ್ರಸಿದ್ಧಿ ಆಗಿರುವಂತ ಗಂಡ್ರಿದಿರಿ ನೀವು, ಆದ್ರೆ ಒಬ್ಬ ಕೀಚಕ ನಾಯಿಯನ್ನ ನೀವು ಕೊಲ್ಲಕ್ ಆಗದೆ ಇರುವಂತ ಒಂದು ಸ್ಥಿತಿಗೆ ಹೋಗ್ಬಿಟ್ಟಿದ್ರಿ ಅಂದ್ರೆ ನೀವು ಗಂಡಸರೋ ಅಥವಾ ನೀವು ಮತ್ತೇನು ನಾಚಿಕೆ ಇಲ್ದವರು ಅನ್ನುವಂತ ವಿಚಾರವನ್ನ ಆ ದ್ರೌಪದಿಯಲ್ಲಿ ಹೇಳ್ತಾಳೆ. ಮುಂದೆ 10ನೇ ಪದ್ಯದೊಳಗ ಏನಾಗ್ತತಿ, ಹೆಣ್ಣು ಅವರು ವೀರರು, ಅವನು ಹೊಸಗೆ ಹಾಕ್ಬಹುದು. ಅವರು ಭೀಮನಂತರೂ ಮುಗಿದೋಯ್ತು, ಒಂದು ಏಟ್ನೊಳಗೆ ಸತ್ತೋಗುವಂತವನು ಕೀಚಕ ಅವನು. ಆದ್ರೆ ಅವನು ಯಾಕ ಅಂದ್ರೆ ಭಯಭೀತನಾಗ್ತಾನೆ ಅಥವಾ ಧರ್ಮರಾಯನಿಗೆ ಹೆದರಕ್ ಕಾರಣ ಆಗ್ತಾನೆ ಅಂದ್ರೆ, ಮುಂದೇನೋ ಲೋಕ ಜನರು, ದುರ್ಜನರು, ಕೆಟ್ಟ ಜನರು ಏನೋ ಅನ್ಕೋಬಾರ್ದು, ನೋಡು ಹೆಂಡತಿಗಾಗಿ ಈ ರೀತಿ ಮಾಡಿದ ಅನ್ಕೋಬಾರ್ದು ಅಂತ ಹೇಳಿ ಈ ಮುಂದಿನ ಪದ್ಯದೊಳಗೆ ಹೇಳ್ತಾನೆ. ಹೆಣ್ಣು ಹರಿಬೆಕ್ ಹೊಸವಣೆ, ಹೆಣ್ಣು ಹರಿಬೆಕ್ ಹೊಸಗವೇ, ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರ್ ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾವುಣ್ಣದು, ಅದ ಹೇಳ್ತಾರೆ, ಅಣ್ಣನಿಗೆ ದೂರುವುದು ನಾವು ಉಣ್ಣದು ಉರಿಯು ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಡುವಡೆದು ಕೆಡುವುದು ಕಾಂತೆ ಕೇಳಂದ. ಅಂದ್ರೆ ಇಲ್ಲಿ ಹೇಳ್ತಾರೆ ಏನಂದ್ರೆ, ಹೆಣ್ಣು ಹರಿಬಕ್ ಹೊಸಗುವೆ ತಮ್ಮ ಅಣ್ಣನ ಆಜ್ಞೆಯ ಮೀರಿ. ನೋಡು, ಈಗ ಕೆಟ್ಟ ಜನರು ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅಂದ್ರೆ, ಅಣ್ಣನ ಆಜ್ಞೆ ಏನಾಗ್ಬಿಡ್ತು, ಆ ಹೆಣ್ಣಿನ ಮುಂದೆ ಮಣ್ಣಾಗಿ ಹೋಯ್ತು ಅನ್ನುವಂಥದ್ದು. ಆ ಹೆಣ್ಣಿಗೋಸ್ಕರ ಏನ್ ಮಾಡ್ಬಿಟ್ಟ ಭೀಮ, ಅಣ್ಣನಾಗಿರುವಂತ ಧರ್ಮರಾಯನ ಆಜ್ಞೆನ ಮೀರ್ಬಿಟ್ಟ ಅಂತೇಳಿ ಈ ಬದುಕಿನಿಂದನೇ ನುಡಿವರು ಇದ್ದಾರೆ ಕೆಟ್ಟ ಜನರು. ಈ ರೀತಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಬಹುದು ಅನ್ನುವಂತ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾನೆ. ಒಂದು ಹೆಣ್ಣಿಗೋಸ್ಕರ ಅಥವಾ ಹೆಣ್ಣಿನ ಆಗಿರುವಂತ ಹೆಣ್ಣಿನ ಕಾರ್ಯಕ್ಕೆ ಅಥವಾ ಅವಳಿಗೆ ಆಗಿರುವ ಕಷ್ಟಕ್ಕೆ ಸಹಾಯಕನಾದ, ಹೇಗೆ ಅಂದ್ರೆ ತಮ್ಮನಾದಂತ ಭೀಮ ಸಹಾಯಕನಾದ, ಹೆಂಗಂದ್ರೆ ಅಣ್ಣನ ಆಜ್ಞೆಯನ್ನ ಮೀರಿ, ಧರ್ಮರಾಯ ಆಜ್ಞೆ ಮಾಡಿದ್ದಲ್ಲ, ಆಜ್ಞೆಯನ್ನ ಮೀರಿ ಈ ರೀತಿ ಕುಂತಿಯ ಚಿನ್ನ ಅಂದ್ರೆ ಮಗ ಅನ್ನುವಂಥದ್ದು, ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಈ ಕೆಟ್ಟ ಜನರು ಈ ರೀತಿ ಭೀಮ ಏನ್ ಮಾಡ್ಬಿಟ್ಟ, ತನ್ನ ಹೆಂಡತಿಗಾಗಿ ದ್ರೌಪದಿಗಾಗಿ ಅಣ್ಣನ ಆಜ್ಞೆಯನ್ನೇ ಮೀರ್ಬಿಟ್ಟ ಅಂತೇಳಿ
ನಿಂದಿಸ್ತಾರೆ ಅನ್ನುವಂತಹ ವಿಚಾರವನ್ನ, ನುಡಿತಾರೆ ಅನ್ನುವಂಥ ವಿಚಾರವನ್ನ ಅಲ್ಲಿ ಹೇಳ್ತಾನೆ. ಅಣ್ಣನವರಿಗೆ ದೂರುವುದು ನಾವುಣ್ಣದ ಉರಿಯು ರಾಯನ ಆಜ್ಞೆಯ ಕನ್ನಿಯಲಿ. ನಾವು ಏನ್ ಮಾಡ್ತಾ ಇದ್ದೀವಿ ಹೇಳ್ತಾನ ಅವನೇನು ಹೊಸ್ಕಾಕೋದು, ಕೀಚಕನ ಹೊಸ್ಕಾಕೋದು ಏನು ದೊಡ್ಡ ವಿಷಯ ಅಲ್ಲ. ಆದ್ರೆ ಅಣ್ಣನ ಆಜ್ಞೆ ಇದೆ ಅಲ್ಲ, ಅದನ್ನ ನಾವು ಮೀರಿದಾಗತ್ತೆ. ಅಣ್ಣನವರಿಗೆ ದೂರುವುದು ಅಥವಾ ಅಣ್ಣನಿಗೆ ಹೇಳಿ ಅವರೇ ಏನಾದ್ರೂ ಮಾಡೋ ಅಂತೇಳಿ ಅಥವಾ ಆಜ್ಞೆ ಕೊಟ್ರಂದ್ರೆ ನಾವೇನಾದ್ರು ಮಾಡ್ಬೋದಾಗಿತ್ತು ಅನ್ನುವಂಥದ್ದು. ನಾವು ಅನ್ನೋದ್ರೆ ನೋವು ಅನ್ನುವಂಥದ್ದು ಕೂಡ ಅಲ್ಲಿ ಹೇಳ್ತಾರೆ. ಉರಿಯುವುದು, ನೋವು ಆಗ್ತಾ ಇದೆ ರಾಯನ ಆಜ್ಞೆಯ ಕಣ್ಣಿಯಲ್ಲಿ. ನಾವು ಇಲ್ಲಿ ಇರುವಂತದ್ದು ಏನಿದೆ ಅಲ್ಲ, ಯಾರಂದ್ರೆ ರಾಯ ಅಂದ್ರೆ ರಾಜನ ಆಜ್ಞೆಯಲ್ಲಿ ಅದು ಬಂಧನದಲ್ಲಿದ್ದೀವಿ, ಕನ್ನಿಯಲ್ಲಿ ಇದ್ದೀವಿ. ಕನ್ನಿ ಅಂದ್ರೆ ಬಂಧನ ಅನ್ನುವಂಥ ರೀತಿ, ಬಂಧನದಲ್ಲಿ ಇದ್ದೀವಿ. ಬಿಡು ಒಡೆದು ಕೆಡೆದೆವು ಕಾಂತೆ ಕೇಳಂದ. ಈ ರೀತಿ ನಾವು ಬಂಧನದಿಂದ ಆತನನ್ನ ಏನು ಕೊಂದ್ರೆ ಎಲ್ಲಿ ಗೊತ್ತಾಗ್ಬಿಡತ್ತೋ ಏನೋ, ಸಿಕ್ಕಾಕೊಳ್ತೀವಿ. ಅಂತ ಒಬ್ಬ ಕೀಚಕನನ್ನ ಯಾರು ಕೊಂದ್ರು? ಅಂತ ಶೌರ್ಯ, ವೀರ, ಪೌರುಷತ್ವದಿಂದ ಹೋರಾಡ್ತಿರುವಂತಹ ಕೀಚಕನನ್ನು ಕೊಂದಿದ್ದಾರೆ ಅಂದ್ರೆ ಬಹುಶಃ ಅದು ಕೆಲಸ ಯಾರ್ದು ಅಂದ್ರೆ ಪಾಂಡವರೇ ಈ ರೀತಿ ಕೊಂದಿರ್ತಾರೆ ಅನ್ನುವಂಥದ್ದು ಕೌರವ್ರಿಗೆ ಗೊತ್ತಾಗ್ಬಿಡತ್ತೆ, ಎಲ್ಲಿ ಸಿಕ್ಕಾಕೊಳ್ಬಿಡ್ತೀವಿ ಅನ್ನುವಂತ ವಿಚಾರವನ್ನ ಆತ ಇಲ್ಲಿ ಹೇಳ್ಕೊಳ್ತಾನೆ. ರಾಯನ ಆಜ್ಞೆಯ ಕನ್ನಿಯಲ್ಲಿ ಬಿಗಿ ಒಡೆದು ಕೆಡವೆದು ಅನ್ನುವಂತ ಮಾತನ್ನು, ಸಿಕ್ಕಾಕೊಂಡ್ ಬಿಡ್ತೀವಿ ನಾವು ಎಲ್ಲೋ ಆ ಬಂಧನದೊಳಗ, ಗೊತ್ತಾಗ್ಬಿಡತ್ತೆ ಅನ್ನುವಂತ ರೀತಿ ಒಳಗ ಹೇಳ್ತಾನೆ. ಕಾಂತೆ ಕೇಳಂದ, ಕಾಂತೆ ಅಂದ್ರೆ ಹೆಂಡತಿ, ಕೇಳು ಅಂತ ಹೇಳ್ತಾನೆ. ಅವಾಗ ಅವಳ ಸ್ಥಿತಿ ಏನಾಗ್ಬೇಡ, ಹಂಗಾದ್ರೆ ಇವ್ರಿಗೆ ಹೆಂಡತಿ ಬೇಕಾಗ್ಲಿಲ್ಲ, ಅಣ್ಣನ ಆಜ್ಞೆನೇ ಇಂಪಾರ್ಟೆಂಟ್ ಆಯ್ತು, ಅಥವಾ ತಾನು ತಮ್ಮದ ಒಂದು ಏನು ಬಂಧನ ಸ್ಥಿತಿನೋ ಅಥವಾ ಈ ರೀತಿ ಮರೆಮಾಚಿಕೊಂಡಿರುವಂತ ಬದುಕು ಸಾಗಿಸ್ತಾ ಇದ್ದಾರಲ್ಲ ಅದೇ ಇಂಪಾರ್ಟೆಂಟ್ ಆಯ್ತು, ಅದೇ ಇವರಿಗೆ ಬಹಳ ಮುಖ್ಯ ಆಯ್ತು ಅನ್ನುವಂತ ವಿಚಾರ ಅವಳಿಗೆ ಅನ್ಸತ್ತೆ. ಅನಿಸಿ ಅವಳು ಹೇಳ್ತಾಳೆ, ಮುಂದೆ ದ್ರೌಪದಿ ಹೇಳ್ತಾಳೆ, ಇನ್ನು ಹುಟ್ಟದೇ ಇರಲಿ ನಾರಿಯರನ್ನಲು. ಪಾಪ ಅವಳು ನೊಂದ್ಕೊಂಡು ಹೇಳುವಂತ ಮಾತಿದು, ಇನ್ನು ಹುಟ್ಟದೇ ಇರಲಿ ನಾರಿಯರನ್ನಲು. ಭಂಗಿತರು ಭುವನದೋಳಿನ್ನು ಜನಿಸಲು ಬೇಡ, ಗಂಡರು ಭೀಮ ಸಮನಿಬ್ಬರು ಎನ್ನೊಲು ಪಾಂಡವರೊಲು ಸಂಪನ್ನ ದುಃಖಿಗಳ್ ಆರು ನವೆದರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು. ಅವಳಿಗೆ ಮತ್ತೊಂದು ರೀತಿಯಾದಂತ ದುಃಖದ ಸ್ಥಿತಿಯನ್ನ ಇಲ್ಲಿ ನಿರ್ಮಾಣ ಆಗತ್ತೆ. ಏನು? ಇನ್ನು ಹುಟ್ಟದೇ ಇರಲಿ ನಾರಿಯರನ್ನೋಲು, ಇನ್ನು ನನ್ನಂತ ನಾರಿ ಅಥವಾ ಈ ರೀತಿ ಕಷ್ಟಪಡುವಂತ ನಾರಿ ಹುಟ್ಟದೇ ಇರಲಿ. ಇನ್ನು ಮ್ಯಾಲೆ ಏನಿದೆ ಅಲ್ಲ, ನನಗೆ ಇಷ್ಟು ಅನುಭವಿಸಿರುವಂತ ಕಷ್ಟ, ಈ ಹೆಣ್ಣು ಅನುಭವಿಸಿರುವಂತ ನೋವು ನನಗಷ್ಟೇ ಇರ್ಲಿ, ಇನ್ ಮೇಲೆ ಇಂಥ ನೋವನ್ನು ಪಡೆಯುವಂತ ಹೆಣ್ಣು ಹುಟ್ಟದೇ ಇರಲಿ, ನನ್ನ ಹಾಗೆ ನೋವು ಪಡುವಂತ ಹೆಣ್ಣು ಹುಟ್ಟದೇ ಇರಲಿ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನೋಲು. ನಿನ್ ಮೇಲೆ ಏನು ಹುಟ್ಟುವಂತ ನಾರಿ ಇದಾರಲ್ಲ, ಹೆಣ್ಮಕ್ಳಿದಾರಲ್ಲ, ನನ್ನ ತರ ನೋವು ಅನುಭವಿಸ್ತೇ ಇರುವಂತವ್ರು, ಆ ಸ್ಥಿತಿ ಹೇಳ್ತಾ ಇರುವಂಥದ್ದು. ಹುಟ್ಟದೇ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಭಂಗಿತರು ಭುವನದೊಳು, ಭಂಗಿತರು ಅಂದ್ರೆ ಅವಮಾನಕ್ಕೊಳಗಾಗಿರುವಂತವ್ರು ಈ ಭೂಮಿಯ ಮೇಲೆ ಜನಿಸೋದು ಬೇಡ, ಈ ಭೂಮಿ ಮೇಲೆ ಅವ್ರು ಜನಿಸೋದು ಬೇಡ. ಗಂಡರು 5 ಜನರು ಗಂಡ್ರು ಇವಳಿಗೆ, ದ್ರೌಪದಿಗೆ. ಅದ್ರಾಗ ಹೇಳ್ತಾಳೆ, ಗಂಡರು ಭೀಮಸನ್ನಿಬ್ಬರು ಎನ್ವಲು ಪಾಂಡವರಲು. ಅವ್ರು 5 ಜನ ಗಂಡಂದ್ರಿದ್ರು, ಭೀಮನ ಹಾಗೆ ಬಲಶಾಲಿಗಳಾಗಿದ್ರು, ಅವ್ರ ಸ್ಥಿತಿ ಏನಾಗ್ಬಿಟ್ಟತಿ, ನನ್ನ ತರಾನೇ ಆಗ್ಬಿಟ್ಟತಿ, ಏನು ಮಾಡಕ್ಕಾಗದೆ ಇರುವಂತ ಸ್ಥಿತಿ ಇದ್ದಾರೆ. ಎನ್ನೋಲು ಪಾಂಡವರಲು ಸಂಪನ್ನ ದುಃಖಿಗಳಾರು. ಈ ರೀತಿ ಪಾಂಡವರು ಅನುಭವಿಸಿರುವಂತ ನೋವು, ನಾನು ಅನುಭವಿಸಿರುವಂತ ನೋವು ಯಾರು ಅನುಭವಿಸದೇ ಇರ್ಲಿ ಅನ್ನುವಂತ ರೀತಿ ಒಳಗೆ, ಎನ್ನೋಲು ಪಾಂಡವರಲು ಸಂಪನ್ನ ದುಃಖಿಗಳಾರು. ನನ್ನ ಹಾಗೆ ನೋವು ಅನುಭವಿಸಿರುವಂತವ್ರು, ಪಾಂಡವರು ಹಾಗೆ ನೋವು ಅನುಭವಿಸಿರುವಂತವ್ರು, ಮರೆ ಮಾಚ್ಕೊಂಡು ಕಟ್ಕೋಬೇಕಾಗಿದೆಯಲ್ಲ ಅವರು 1 ವರ್ಷದ ತನಕ, ಆ ನೋವು ಅನುಭವಿಸ್ತಾ ಇರುವಂತದ್ದು, ಕಣ್ಣು ಮುಂದೆ ಆಗ್ತಿದ್ರು ಸಹಿತ ಏನೂ ಮಾಡಕ್ಕಾಗದೆ ಇರುವಂತ ನೋವಿದೆಯಲ್ಲ, ಆ ರೀತಿ ಸಂಪನ್ನ ದುಃಖಿಗಳ್ ಆರು ನವೆದವರು ಮುನ್ನಿನವರೊಳಗೆಂದು
ಮುಂದೆ ಈ ರೀತಿ ದುಃಖ ಪಡುವಂತ ಪಾಂಡವರು ನೋವು ಅನುಭವಿಸ್ತಾ ಇರುವಂತ ರೀತಿ ಒಳಗ ಅವರು ಅನುಭವಿಸೋದು ಬೇಡ, ನನ್ನ ತರ ನೋವು ಅನುಭವಿಸುವಂತ ಹೆಣ್ಣು ಹುಟ್ಟೋದು ಬೇಡ ಅನ್ನುವಂತ ರೀತಿಯೊಳಗೆ ಹೇಳ್ತಾಳೆ. ನವೇದರು ಮುನ್ನಿನವರೊಳಗೆಂದು, ಮುನ್ನಿನವ್ರಿಗಂದ್ರೆ ಮೊದಲು ಅಥವಾ ಇಲ್ಲಿವರೆಗೆ ಅನ್ನುವಂಥದ್ದು, ಯಾರು ಹುಟ್ಟೋದು ಬೇಡ ಅನ್ನುವಂಥ ರೀತಿಯೊಳಗೆ ಹೇಳ್ತಾಳೆ. ದ್ರೌಪದಿ ಹಿರಿದು ಹಲು ಬಿದ್ದಳು. ಈ ರೀತಿಯಾಗಿ ಬಹಳ ದುಃಖಿತಳಾದಳು, ಬಹಳ ವೇದನೆಗೊಳಗಾದಳು, ಬಹಳ ನೋವನ್ನು ಅನುಭವಿಸ್ತಾ ಇರುವಂತ ಅವಳು ಆ ರೀತಿ ಹೇಳ್ಕೊಳ್ತಾಳೆ. ಬೇಡ ಬೇಡ, ನೀವು ಅನುಭವಿಸಿದ್ದು ಸಾಕು ನೋವು, ನಾನು ಅನುಭವಿಸಿದ್ದು ಸಾಕು, ಇದು ಪಾಂಡವರ ಸ್ಥಿತಿನ ಹಿಂಗಾಗ್ಬಿಟ್ಟತಿ. ಮುಂದೆ ಇಂಥ ಸ್ಥಿತಿ ಯಾರಿಗೂ ಬರಬಾರ್ದು, ಪಾಂಡವರಾಗೆ ನೋವು ಅನುಭವಿಸುವಂತ ರೀತಿ ಯಾರಿಗೂ ಬರಬಾರ್ದು, ನನ್ನ ತರ ನೋವು ಅನುಭವಿಸಿರುವಂತ ರೀತಿ ಯಾರಿಗೂ ಬರಬಾರ್ದು ಅನ್ನುವಂತ ವಿಚಾರ, ಈ ನರಳುವಿಕೆ ಯಾರಿಗೂ ಬೇಡ ಅಂತ ಹೇಳಿದಂತ ದ್ರೌಪದಿ ಬಹಳ ನೊಂದ್ಕೊಳ್ತಾಳೆ, ನೋವನ್ನು ಅನುಭವಿಸ್ತಾಳೆ, ದುಃಖಿತಳಾಗ್ತಾಳೆ. ಮುಂದೆ 12ನೇ ಪದ್ಯದೊಳಗೆ ಏನ್ ಹೇಳ್ತಾರೆ ಅಂದ್ರೆ ಮುಂದೆ ಗೆಳೆಸಿದ ಪಾಪಿ ಕೌರವನಂದು ಮುಂದೆಲೆ ವಿಡಿದು ಸೈಂಧವ ಬಂದು ಬಳಿಕಾರಣ್ಯವಾಸದೊಳ್ ಎಣ್ಣ ನೆಳೆದೊಯ್ದು ಇಂದು ಕೀಚಕ ನಾಯ ಕಾಲಲ್ಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳು ಇಂದು ಮುಖಿ. ನೋಡು, ದುಃಖಗಳು ಆವರಿಸಿದಾಗ ಮನುಷ್ಯನಿಗೆ ನಾನು ಎಷ್ಟಾದ್ರೂ ದುಃಖ ಅನುಭವಿಸ್ಬೇಕು, ನಾನು ಇನ್ನೂ ಎಷ್ಟು ದುಃಖ ಅನುಭವಿಸ್ಬೇಕು ಅನ್ನುವಂತ ಸ್ಥಿತಿಗೆ ಬಂದಂತ ಆ ಹೆಣ್ಣು ಮಗಳು ದ್ರೌಪದಿ ಹೇಳ್ಕೊಳ್ತಾಳೆ. ಮುಂದೆ ಗೆಳೆಸಿದ ಪಾಪಿ ಕೌರವ, ತುಂಬಿದ ಸಭೆಯೊಳಗೆ ಏನ್ ಮಾಡ್ತಾನೆ, ಆ ಪಾಪಿ ಕೌರವ ದುರ್ಯೋಧನನ ಆಜ್ಞೆ ಮಾಡ್ತಾನೆ. ತಮ್ಮನಿಗೆ ದುಶಾಸನ ಹೋಗಿ ಅವಳನ್ನ ಕೂದಲು ಹಿಡಿದು ಎಳ್ಕೊಂಡ್ ಬರುವಂಥದ್ದು, ಆ ಸಭೆಯೊಳಗ ಎಳೆದ ಅವಮಾನ ಮಾಡುವಂಥದ್ದು, ಅಥವಾ ಕೌರವ ಅವಳ ಸೀರೆಯನ್ನ ಸೆಳೆಯುವಂಥದ್ದು, ಇದು ಒಂದು ಅವಳ ನೋವಿಗೆ ಅಥವಾ ಅವಳ ಒಂದು ಕಷ್ಟ ಕಣಿಯಾಗಿರುವಂಥದ್ದು. ಒಂದು ಅವತ್ತೇನ್ ಮಾಡಿದ ಕೌರವ, ತುಂಬಿದ ಸಭೆಯೊಳಗ ನನ್ನನ್ನ ಈ ರೀತಿ ಮಾಡಿದ ಅನ್ನುವಂಥದ್ದು ಒಂದು. ಮುಂದೆಲೆ ವಿಡಿದ ಸೈಂಧವ ಅಂದ್ರ ಈ ಏನು ಕೌರವರಿದ್ರಲ್ಲ, ಕೌರವರ ಏಕೈಕ ಸಹೋದರಿ ಆಗಿರುವಂತ ದುಶ್ಶಳೆ ಬರ್ತಾಳೆ. ಅವಳ ಗಂಡ ಸೈಂಧವ ಅಥವಾ ಜಯದ್ರಥ ಅನ್ನುವಂಥವನು, ಅಲ್ಲಿ ಅವನ ಬಗ್ಗೆ ಹೇಳ್ತಾರೆ. ಇಲ್ಲಿ ಸೈಂಧವ ದುರ್ಯೋಧನ ತಂಗಿಯಾದಂತ ದುಶ್ಶಳೆಯ ಗಂಡ, ಜಯದ್ರಥ ಎಂಬುದು ಈತನ ಇನ್ನೊಂದು ಹೆಸರು. ಮುಂದೆ ಮಹಾಭಾರತ ಯುದ್ಧದಲ್ಲಿ ದ್ರೋಣರು ಚಕ್ರ ವಿವರಿಸಿದಾಗ ಅಭಿಮನ್ಯು ಆ ವ್ಯೂಹವನ್ನು ಭೇದಿಸಿ ಒಳನುಗ್ಗುತ್ತಾನೆ. ಆತನ ಬೆಂಗಾವಲಿಗೆ ಬಂದ ಭೀಮನನ್ನು ತಡೆದ ಸೈಂಧವ ಅಭಿಮನ್ಯುವಿಗೆ ಸಾವಿಗೆ ಕಾರಣ ಆಗ್ತಾನೆ. ಅಂದ್ರೆ ಆ ರೀತಿ ಅಲ್ಲಿ ಸೈಂಧವನ ಪಾತ್ರವೂ ಕೂಡ ಇದೆ ಅನ್ನುವಂಥದ್ದು. ಇದನ್ನ ಅರಿತ ಅರ್ಜುನ ಮರುದಿನ ಸೂರ್ಯಾಸ್ತದೊಳಗೆ ಸೈಂಧವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಕೃಷ್ಣರ ಸಹಾಯದಿಂದ ಏನ್ ಮಾಡ್ತಾನೆ, ಈ ಸೈಂಧವನನ್ನು ಕೊಲ್ತಾನೆ. ಅಲ್ಲಿ ಆ ಸೈಂಧವ ಅಂದ್ರೆ ಯಾರಿಲ್ಲೇ, ದುಶ್ಶಳೆಯ ಗಂಡ. ಅವನು ಈ ಏನ್ ಮಾಡಿದ, ಮುಂದಲೆಯನ್ನು ಹಿಡಿದು ಅವಳ ಮುಂದಿನ ತಲೆಗೂದಲನ್ನು ಹಿಡ್ಕೊಂಡು ಸೈಂಧವ ಏನ್ ಮಾಡ್ತಾನೆ, ಅರಣ್ಯ ವಾಸದೊಳಗ ಇರುವಂತ ಸಂದರ್ಭದೊಳಗ ಅವಳನ್ನ ಎಳೆದಾಡಿರ್ತಾನೆ. ಬಳಿಕ ಹೇಳ್ತಾನೆ, ಸೈಂಧವ ಬಂದು ಬಳಿಕ ಅರಣ್ಯವಾಸದೊಳ್ ಎನ್ನ ಎಳೆದೊಯ್ದಿರ್ತಾನೆ ಅವನು ಅರಣ್ಯವಾಸದೊಳಗಿರ್ಬೇಕಾದ್ರೆ ಸೈಂಧವ. ಇದು 2ನೇ ಘಟನೆ. ಇನ್ನು 3ನೇದು ಯಾವ್ದು ಅಂದ್ರೆ ಈ ಕೀಚಕ. ಇಂದು ಕೀಚಕ ನಾಯಿ ಕಾಲಲ್ಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನ್ನುತ್ತಾ ಬಸವಳಿದಳು ಇಂದು ಮುಖಿ. ಈ ರೀತಿ 3ನೇದು ಯಾವುದು, ಕೀಚಕ ನಾಯಿ ಗಂಟು ಬಿದ್ದಿರುವಂಥದ್ದು. ಆ ಕೀಚಕ ಅವಳನ್ನು ಅನುಭವಿಸ್ಬೇಕು ಅಥವಾ ಅವಳನ್ನ ತನ್ನವಳನ್ನಾಗಿ ಮಾಡ್ಕೋಬೇಕು ಅನ್ನುವಂತ ವಿಚಾರದೊಳಗಿದ್ದಾನೆ. ಅವಳನ್ನ ಕೀಟ್ಲೆ ಕೊಡ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ, ಅವಳಿಗೆ ಅವಮಾನ ಮಾಡ್ತಾ ಇದ್ದಾನೆ. ಈ 3 ಘಟನೆಯಿಂದ ನಾನು ಏನ್ ಮಾಡಿದ್ದೇನೆ, ಬಹಳ ನೊಂದು ಬಿಟ್ಟಿದ್ದೇನೆ, ಅವಮಾನಕ್ಕೊಳಗಾಗಿದ್ದೇನೆ, ಬಳಲ್ ಬಿಟ್ಟಿದ್ದೇನೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ಕೊಳ್ತಾಳೆ. ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನ್ನುತ್ತಾ, ಇಷ್ಟು ಏನು 3 ಸಾರಿ ನಾನು ಆ ದುಃಖ ಅವಮಾನ ಅನುಭವಿಸಿದ್ನಲ್ಲ, ಅಷ್ಟೇ ಸಾಕು ಅಂತೇಳಿ ತನ್ನ ಬಳಲಿಕೆಯ ಸ್ಥಿತಿಯಲ್ಲಿ ಅವಳು ಹೇಳ್ಕೊಳ್ತಾಳೆ. ಮುಂದೆ ಏನಾಗತ್ತೆ, ಮುಂದಿನ ಪದ್ಯದಲ್ಲಿ ಇನ್ನ ಈ ರೀತಿ ಇರುವಂತಹ ಸಂದರ್ಭ, ಈ ನೀವು ಪಾಪದ ಒಂದು ಪ್ರಾಯಶ್ಚಿತ್ತವನ್ನ ಪಡ್ಕೊಳ್ತೀರಿ ಅಥವಾ
ಒಂದು ಪಾಪದ ನೋವನ್ನು ಅನುಭವಿಸ್ತೀರಿ ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸಿರುವಂತ ಭಾವನೆಯನ್ನ ಇಲ್ಲಿ ಹೇಳ್ಕೊಳ್ಳುವಂಥದ್ದು ಮುಂದಿನ 13ನೇ ಪದ್ಯದೊಳಗೆ. ಆತ ಅವಳೇನು ಹೇಳ್ಕೊಂಡಿರ್ತಾಳಲ್ಲ, ಈ ಪಾಪ ನಿಮ್ಮನ್ನು ಬಿಡದೇ ಇರೋದಿಲ್ಲ, ನಿಮ್ಮ ಸ್ಥಿತಿನೂ ನನ್ನ ಸ್ಥಿತಿನೂ ಒಂದೇ ಆಗಿಬಿಟ್ಟತಿ, ಇಂಥವ್ರು ಮುಂದೆ ಯಾವಾಗ್ಲೂ ಮುಂದೆ ಇಂಥ ನೋವು ಅನುಭವಿಸಬಾರ್ದು, ನರಳಬಾರ್ದು ಅನ್ನುವಂಥ ವಿಚಾರವನ್ನ ಕೇಳ್ಕೊಳ್ತಾಳಲ್ಲ, ಹೇಳ್ಕೊಂಡು ಮುಂದೆ ಹೊರದು ಈ 3 ವಿಚಾರಗಳನ್ನು ಹೇಳ್ತಾಳೆ ಅನ್ನೋವಂಥದ್ದನ್ನು. ಕೌರವ ಸಭೆಯಲ್ಲಿ ಅವಳಿಗೆ ಅವಮಾನ ಮಾಡಿರುವಂಥದ್ದು ಒಂದು, ನಂತರ ಸೈಂಧವ ಬಂದು ಅರಣ್ಯವಾಸದೊಳಗಿರ್ಬೇಕಾದ್ರೆ ಅವಳನ್ನ ಎಳ್ಕೊಂಡು ಹೋಗಿರುವಂಥದ್ದು, ಎಳೆದೊಯ್ದಿರುವಂಥದ್ದು, ಮತ್ತು 3ನೇದು ಕೀಚಕ ಅವಳನ್ನ ತೊಂದರೆಗೊಳಪಡಿಸುವಂಥದ್ದು, ಅವಮಾನವನ್ನು ಮಾಡ್ತಾ ಇರುವಂಥದ್ದು, ಅವಳನ್ನು ಒದಿದ್ದು, ಈ ಎಲ್ಲವುಗಳು ಇಷ್ಟೇ ನನಗೆ ಈ ನೋವುಗಳು ಸಾಕು ಅನ್ನುತ್ತಾ ಅವಳೇನ್ ಮಾಡ್ತಾಳೆ, ಆ ನೋವನ್ನ ತೋಡ್ಕೊಳ್ತಾಳೆ, ಅವಳ ನೋವನ್ನ ಆ ಭಾವನೆಯನ್ನ ವ್ಯಕ್ತಪಡಿಸ್ತಾಳೆ. ಇಷ್ಟು ಈ ಎಷ್ಟಂದ್ರೆ 12ನೇ ಪದ್ಯದವರೆಗೂ ಇರಲಿ. ಇನ್ನು ಉಳಿದಿರುವಂತ ಈ 4 ಪದ್ಯಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು.